ಈ ಥರ ರಿಯಾಕ್ಷನ್ ಯಾಕೆ ಕೊಟ್ಟೆ ಅಂದರೆ, ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ಇನ್ನು ಫೇಸಿಗೆ ಮಾಯ್ಶ್ಚರೈಸರು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ತಿದ್ದೆ. 2 ಫಿಂಗರ್ಸ್ಗೆ ಹಾಕ್ಕೊಳ್ಬೇಕು ಅಂದರೆ ನನಗೆ 2 ಹ್ಯಾಂಡ್ಸ್ಗೆ ಆಗೋಗ್ಬಿಡ್ತು. ಇನ್ನು ಅದನ್ನೇ ಅಪ್ಲೈ ಮಾಡಿಕೊಂಡು ಲೈಟಾಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡಿಕೊಂಡೆ. ಇನ್ನು ವೀಡಿಯೋಸ್ ಮಾಡ್ಕೊಳ್ತಿದ್ರೆ ಸ್ವಲ್ಪ ನಮ್ಮ ಅಣ್ಣ ಬಂದು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾರೆ. ನನಗೆ ಬೇರೆ ಕ್ಲಾಸಿಗೆ ಟೈಮ್ ಆಗೋಗಿದೆ, ಹೋಗು ಅಂದರೆ ಹೋಗ್ತಿರ್ಲಿಲ್ಲ. ಇನ್ನು ಅಣ್ಣ ಅಂದಮೇಲೆ ತಂಗಿಗೆ ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಡೇ ಕಂಪ್ಲೀಟ್ ಆಗುತ್ತಾ? ಇಲ್ಲ ಅಲ್ವ? ಸೊ ಹಂಗಾಗಿ ನಾನು ಹೊಡಿತೀನಿ ನೋಡು ಅಂತ ಒಂದು ರಿಯಾಕ್ಷನ್ ಕೊಟ್ಟೆ. ಅಣ್ಣ ಎಗ್ ದೋಸೆ ಬೇಕು ಅಂದರು. ಅವರಿಗೊಂದು ಎಗ್ ದೋಸೆ ಹಾಕ್ಕೊಟ್ಟು ಇನ್ನು ಬಸ್ ಹತ್ಕೊಂಡು ಇನ್ಸ್ಟಿಟ್ಯೂಟ್ ಕಡೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಿದ್ದೆ. ಕ್ಲಾಸಿಗೆ ಹೋದೆ. ಇಲ್ಲಿ ನನ್ನ ಫ್ರೆಂಡ್ಸ್ ಲೇಟಾಗಿ ಬಂದಿದ್ರು ಅಂತ ಪಾಪ ಪನಿಷ್ಮೆಂಟ್ ಕೊಟ್ಟಿದ್ರು. ಇನ್ನು ಹಾಗೆ ನಾನು ಕಾಲೇಜ್ ಫ್ರೆಂಡ್ ಸಿಕ್ಕಿದ್ಲು, ಅವಳ ಹತ್ರ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಹೋಗ್ತಿದ್ದೆ. ಇಲ್ಲಿ ಆಂಧ್ರದಿಂದ ನನ್ನ ಫ್ರೆಂಡ್ ಬಂದಿದ್ಲು, ನನಗಂತ ಸ್ನ್ಯಾಕ್ಸ್ ತಗೊಬಂದಿದ್ಲು. ಇನ್ನು ಅದನ್ನು ತಿಂತಿದ್ದೆ. ಅಷ್ಟೊತ್ತಿಗೆ ಸರ್ ಬಂದುಬಿಟ್ರು. ಸರ್ ಬಂದು ಯಾರು ಪ್ರೆಸೆಂಟೇಷನ್ ಮಾಡ್ತಿಲ್ಲ ಅಂತ ಬೈದು ಎಲ್ಲರನ್ನೂ ಗ್ರೂಪ್ ಮೆಂಬರ್ಸ್ ಆಗಿ ಕುಣಿಸಿ ಹೋಗ್ಬಿಟ್ರು. ನಾನು ಪ್ರೆಸೆಂಟೇಷನ್ ಕೊಡ್ತಿದ್ದೆ ಇನ್ನು ಗ್ರೂಪ್ ಮೆಂಬರ್ಸ್ಗೆ. ಪ್ರೆಸೆಂಟೇಷನ್ ಕಂಪ್ಲೀಟ್ ಆದಮೇಲೆ ನಂದು ನೋಟ್ಸ್ ಸ್ವಲ್ಪ ಪೆಂಡಿಂಗ್ ಇತ್ತು, ನೋಟ್ಸ್ನು ಕಂಪ್ಲೀಟ್ ಮಾಡಿಕೊಂಡು ಮಧ್ಯಾಹ್ನ ಲಂಚ್ ಟೈಮ್ ಆಯಿತು ಅಂತ ಇನ್ನು ಊಟ ಮಾಡಿಕೊಂಡು ನೆಕ್ಸ್ಟ್ ಕ್ಲಾಸ್ ಕೂಡ ಅಟೆಂಡ್ ಮಾಡಿದೆ. ಟಾಸ್ಕ್ ಕೊಟ್ಟಿದ್ರು, ಅದನ್ನು ಕೂಡ ಕಂಪ್ಲೀಟ್ ಮಾಡಿದೆ. ಅಣ್ಣ ಬಂದಿರೋ ಪಿಕಪ್ ಮಾಡ್ಕೊಳ್ಳೋಕ್ಕೆ. ಇವತ್ತಿನ ವಿಡಿಯೋ ಇಷ್ಟೇ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್.